ನಮಸ್ಕಾರ ಶಾಲಾ ನಮಸ್ಕಾರ ವಿದ್ಯಾರ್ಥಿಗಳೇ. ನಮಸ್ಕಾರ ಶಾಲಾ ಶಿಕ್ಷಕರೇ ಹಾಗೂ ಶಾಲಾ ವ್ಯವಸ್ಥಾಪಕರೇ. ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಸ್ವಾಗತ. ನಾನು ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಕ್ಲಾಸ್ನಲ್ಲಿ ನಾವು ವಿಜ್ಞಾನ ಅಂತ ಹೇಳಿದ್ರೆ ಏನು, ಅದರ ವಿವಿಧ ರೂಪಗಳು ಯಾವುವು ಅನ್ನೋದು ಕಲ್ತಿದ್ವಿ. ವಿಜ್ಞಾನದ ಪರಿಮಿತಿ ಬಹಳ ದೊಡ್ಡದಾಗಿದ್ದು, ಗಣಿತ, ಸಮಾಜ ವಿಜ್ಞಾನ ಇವೆಲ್ಲವೂ ಕೂಡ ವಿಜ್ಞಾನದ ಪರಿಮಿತಿ ಒಳಗೆ ಬರ್ತಾ ಹೋಗುತ್ತೆ. ಅದೇ ರೀತಿ ಅಧ್ಯಯನಕ್ಕೋಸ್ಕರ ನಾವು ನೈಸರ್ಗಿಕ ವಿಜ್ಞಾನವನ್ನ 3 ಭಾಗವಾಗಿ ವಿಂಗಡಿಸುತ್ತೀವಿ: ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರ. ಈಗ ಭೌತಶಾಸ್ತ್ರದ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪಾಠವನ್ನ ಕಲಿಯೋಣ. ಅದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈಗ ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಈ ಒಂದು ಪಾಠದ ಪರಿಚಯ ನಿಮ್ಗೆ ಆಗಿರುತ್ತೆ. ಉದಾಹರಣೆಗೆ ಹಿಂದಿನ ತರಗತಿಯಲ್ಲಿ ನಿಮ್ಗೆ ಈ ರಾಸಾಯನಿಕಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಠ ಇತ್ತು. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಅಧ್ಯಾಯ 1 ವಿಜ್ಞಾನದ ವಿಭಾಗದಲ್ಲಿ ಅಧ್ಯಾಯ 1 ಗಮನಿಸಿದಾಗ ಅಲ್ಲಿ ಒಂದು ತುಂಬಾ ಚಂದದ ಪದಕೋಶವನ್ನ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ, ಶಬ್ದಕೋಶವು ಹೇಗೆ ಸಾಹಿತ್ಯವಾಗುವುದು ಹಾಗೆ ಸತ್ಯಾಂಶವು ವಿಜ್ಞಾನವಾಗಲಾರದು ಅಂತ. ಇಲ್ಲಿ ಸತ್ಯಾಂಶ ಇದು ನಾನೇನ್ ಬರಿತಾ ಇದ್ದೀನಿ ಅದ್ರ ಜೊತೆಗೆ ನೀವು ಬರ್ದು ಅದ್ರ ಮೇಲೆ ಒಂದು ಅಂಡರ್ಲೈನ್ ಹಾಕ್ಬಿಟ್ಟು ಮೇಲ್ಗಡೆ ಅದ್ರ ಇಂಗ್ಲಿಷ್ ತರ್ಜುಮೆ ಏನಂತ ಬರೆದಾಗ ನಿಮ್ಗೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆ ಹಿಡಿತ ತುಂಬಾ ಪ್ರಬಲವಾಗಿ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಈಗ ಸತ್ಯಾಂಶ ಅಂತ ಹೇಳಿದ್ರೆ ಏನು? ಸತ್ಯಾಂಶ ಅಂತ ಹೇಳಿದ್ರೆ ರಿಯಾಲಿಟಿ ಅಥವಾ ವಾಸ್ತವಕ್ಕೆ ಸಂಬಂಧಪಟ್ಟದನ್ನ ನಾವು ಸತ್ಯಾಂಶ ಅಂತ ಕರಿತೀವಿ. ಇದರ ವ್ಯಾಖ್ಯಾನವನ್ನ ಹೇಳೋದಾದ್ರೆ ವಾಸ್ತವಕ್ಕೆ ಅನುಗುಣವಾಗಿರುವಂತಹದ್ದು ಅಂತ. ಸೊ ಇಲ್ಲಿ ಮಾರ್ಟಿನ್ ಹೆಚ್ ಫಿಶರ್ ಇವರು ಒಬ್ಬ ವಿಜ್ಞಾನಿ. ಇವ್ರು ಹೇಳ್ತಾರೆ, ಶಬ್ದಕೋಶವು ಅಂದ್ರೆ ಶಬ್ದಗಳನ್ನೆಲ್ಲ ಜೋಡಿಸಿ ಬರೆಯೋದು ಹೇಗೆ ಸಾಹಿತ್ಯವಾಗದೋ ಹಾಗೆಯೇ ಸತ್ಯಾಂಶವು ವಿಜ್ಞಾನವಾಗಲಾರದು. ಜಸ್ಟ್ ಮಿಯರ್ ರಿಯಾಲಿಟಿ ನಮ್ಮ ಕಣ್ಣಿಗೆ ಏನ್ ಕಾಣುತ್ತೆ ಅದು ವಿಜ್ಞಾನ ಅಲ್ಲ. ಸೊ ವಿಜ್ಞಾನದ ಪರಿಮಿತಿ ಎಷ್ಟು ಆಳವಾಗಿದೆ ಅಂತ ಇದರಿಂದ ನಾವು ಅರ್ಥ ಮಾಡ್ಕೊಂಡು ಹೋಗಬಹುದು. ಅರ್ಥ ಆಯ್ತಾ? ಇವತ್ತಿಗೆ ನಿಮ್ಮ ಪದಕೋಶಕ್ಕೆ, ಕನ್ನಡ ಪದಕೋಶಕ್ಕೆ ಹೊಸ ಪದದ ಬಳಕೆ ಆಗಿದೆ, ಅದು ಸತ್ಯಾಂಶ. ಸತ್ಯ ಅದರ ಅಪೋಸಿಟ್ ವರ್ಡ್ ಮಿಥ್ಯ. ಇದನ್ನ ನೀವು ನಿಮ್ಮ ಲ್ಯಾಂಗ್ವೇಜ್ ಕ್ಲಾಸ್ಗಳಲ್ಲಿ ಕಲ್ತಿರ್ತೀರ ಅಲ್ವಾ? ವಿಜ್ಞಾನದಲ್ಲಿ ಅಥವಾ ಇನ್ ಜನರಲ್ ಆಗಿ ಸತ್ಯಾಂಶ ಅಂದ್ರೆ ರಿಯಾಲಿಟಿ. ಓಕೆ, ಇವಾಗ ಪಾಠ ಕಡೆಗೆ ಹೋಗೋಣ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇದರಲ್ಲಿ ಸಮೀಕರಣ ಅಂತ ಹೇಳಿದ್ರೆ ಏನು? ಯಾರಾದ್ರೂ ಉತ್ತರಿಸಬಲ್ಲಿರಾ? ಸಮೀಕರಣ, ಈಗ ನಿಮ್ಗೆ ಗಣಿತದ ಪಾಠದಲ್ಲೂ ಕೂಡ ಸಮೀಕರಿಸುವುದು ಅಂತಾನೆ ಇರುತ್ತೆ. ಸಮೀಕರಣ ಅಂತ ಹೇಳಿದ್ರೆ ಏನು? ಸಮೀಕರಣ ಅಂತ ಹೇಳಿದ್ರೆ ಎರಡು ವಿಭಿನ್ನ ಮೊತ್ತಗಳು ಹೇಗೆ ಒಂದಕ್ಕೊಂದು ಸಮಾನವಾಗಿರುತ್ತೆ ಅನ್ನೋದು. ಹೇಗೆ ಒಂದಕ್ಕೊಂದು ಸಮಾನವಾಗಿದೆ ಅಂತ ತಿಳ್ಕೊಳ್ಳುವಂತಹ ಪ್ರಕ್ರಿಯೆಗೆ ಸಮೀಕರಣ ಅಂತ ಹೇಳ್ತೀವಿ. ಅಥವಾ ಒಂದು ಸೂತ್ರ ಅಥವಾ ಸಿದ್ಧಾಂತದ ಮೂಲಕ ಗಣಿತದಲ್ಲಿ ವಿವರಿಸುವುದಕ್ಕೆ ಸಮೀಕರಣ ಅಂತ ಹೇಳ್ತೀವಿ. ಇನ್ನೊಂದು ಅರ್ಥ ಒಂದು ಸೂತ್ರ ಅಂದ್ರೆ ಇಲ್ಲಿ ಫಾರ್ಮುಲಾ ಅಥವಾ ಸಿದ್ಧಾಂತ ಅಂದ್ರೆ ಹಿಂದೆನೆ ನಡೆದಿರುವಂತಹ ಒಂದು ಸಿದ್ಧಾಂತಗಳ ಮೂಲಕ ಗಣಿತದಲ್ಲಿ
ವಿವರಿಸುವುದಕ್ಕೆ ಸಮೀಕರಣ ಅಂತ ಕರಿತೀವಿ. ಈಗ ನೀವು ಕೇಳ್ಬೋದು, ಮೇಡಮ್ ಗಣಿತದಲ್ಲಿ ವಿವರಿಸುವಂತ ಸಮೀಕರಣಕ್ಕೂ ವಿಜ್ಞಾನದ ಭೌತಶಾಸ್ತ್ರದಲ್ಲಿ ಬರುವಂತ ಸಮೀಕರಣಕ್ಕೂ ವ್ಯತ್ಯಾಸ ಏನು? ಯಾಕಂದ್ರೆ ಇಲ್ಲೂ ಕೂಡ ನಿಮ್ಗೆ ಫಾರ್ಮುಲಾಸ್ ಗಳು ಅಂತ ಇರುತ್ತೆ ಅಲ್ವಾ? ಆ ಫಾರ್ಮುಲಾಸ್ ಗಳನ್ನ ನಾವು ಏನ್ ಹೇಳ್ತಾರೆ, ಸಿದ್ಧಾಂತ ಅಥವಾ ಸೂತ್ರಗಳ ಮೂಲಕ ವಿವರಿಸುವುದಕ್ಕೆ ನಾವು ಸಮೀಕರಣ ಅಂತ ಕರಿತೀವಿ. ಎರಡು ವಿಭಿನ್ನವಾದಂತಹ ಮೊತ್ತಗಳು ಹೇಗೆ ಒಂದಕ್ಕೊಂದು ಸಮಾನವಾಗಿದೆ, ನೆನ್ಪಿಟ್ಕೊಳ್ಳಿ, ಸಮಾನವಾಗಿದೆ ಮತ್ತೆ ಅದರ ವಿವರಣೆ, ಇವೆರಡು ಪದಗಳನ್ನ ನೆನ್ಪಿಟ್ಕೊಳ್ಳಿ. ಇದು ಹೇಗಾಗುತ್ತೆ ಅನ್ನೋದು ಫಾರ್ಮುಲಾಗಳ ಮೂಲಕ ನಾವು ತಿಳ್ಕೊಂಡು ಸಾಗೋಣ. ಇನ್ನು ಪಾಠದ ಕಡೆಗೆ ಹೋಗೋದಾದ್ರೆ, ನಮ್ಮ ದೈನಂದಿನ ಜೀವನದಲ್ಲಿ ಕೆಳಗಿನ ಸಂದರ್ಭಗಳನ್ನ ಪರಿಗಣಿಸಿ ಮತ್ತು ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಆಲೋಚಿಸಿ. ಬೇಸಿಗೆಯಲ್ಲಿ ಹಾಲನ್ನ ಕೊಠಡಿಯ ತಾಪದಲ್ಲಿ ಇರಿಸಿದಾಗ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ ಮೇಡಮ್, ನಾವು ಅಡಿಗೆ ಮನೆ ಕಡೆಗೆ ತಲೆಗೆ ಹಾಕೋದಿಲ್ಲ ಅಂತ ಹೇಳ್ತೀರಾ ನೀವು. ಕಬ್ಬಣಿದ ಕಾವಲಿ ಅಥವಾ ಬಾಣಲೆ ಅಥವಾ ಮೊಳೆಯನ್ನ ತೇವಾಂಶಯುಕ್ತವಾದಂತಹ ವಾತಾವರಣದಲ್ಲಿ ತೆರೆದಿಟ್ಟಾಗ ಏನಾಗುತ್ತೆ ಅದು ಸಹ ಗೊತ್ತಿಲ್ಲ, ನಾವು ಆ ಕಡೆಗೆ ತಲೆನೂ ಹಾಕೋದಿಲ್ಲ. ದ್ರಾಕ್ಷಿ ಹುದುಗುವಿಕೆಗೆ ಒಳಪಟ್ಟಾಗ, ಹುದುಗುವಿಕೆಗೆ ಅಂದ್ರೆ ತುಂಬಾ ಕುದಿಸಿದಾಗ ಏನಾಗುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ, ಒಣ ದ್ರಾಕ್ಷಿ ಆಗ್ತಾ ಹೋಗುತ್ತೆ. ಒಣ ದ್ರಾಕ್ಷಿನ ತಯಾರು ಮಾಡೋದು ಹೇಗೆ? ನಿಮ್ಮೆಲ್ಲಾರ ಹತ್ರನು, ನಿಮ್ಮ ಹತ್ರ ಇಲ್ದಿದ್ರು ಕೂಡ ನಿಮ್ಮ ತಂದೆ ತಾಯಿ ಹತ್ರ ಸ್ಮಾರ್ಟ್ ಫೋನ್ ಅನ್ನೋದು ಇದ್ದೇ ಇರುತ್ತೆ. ಆ ಸ್ಮಾರ್ಟ್ ಫೋನ್ ಅಲ್ಲಿ ಒಣ ದ್ರಾಕ್ಷಿಯನ್ನ ಹೇಗೆ ತಯಾರಿಸ್ತಾರೆ ಅಂತ ವಿಡಿಯೋನ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು. ಯೂಟ್ಯೂಬ್ ಅಲ್ಲಿ ಬೇಡದಿರುವಂತಹ ವಿಡಿಯೋಗಳನ್ನ ನೋಡಿ ಸಮಯ ಕಲಿಯೋಕ್ಕಿಂತ ನಮ್ಮ ವಿಜ್ಞಾನಕ್ಕೆ ನಮ್ಮ ಆಸಕ್ತಿ ಹಾಗೂ ಕೌತುಕತೆನ ಹೆಚ್ಚಿಸುವಂತಹ ವಿಡಿಯೋಗಳನ್ನ ನೋಡಬಹುದಾದ್ರೆ ನಿಮ್ಗೆ ವಿಜ್ಞಾನ ಅನ್ನೋದು ಬಹಳ ಈಸಿ ಆಗ್ತಾ ಬರುತ್ತೆ. ಇನ್ನು ಆಹಾರವನ್ನ ಬೇಯಿಸಿದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ ಅಂತ ಹೇಳಿದ್ರೆ ಡೈಜೆಷನ್ ಆದಾಗ ಏನಾಗುತ್ತೆ, ನಾವು ಉಸಿರಾಡಿದಾಗ ಏನಾಗುತ್ತೆ, ಈ ಮೇಲಿನ ಎಲ್ಲಾ ಸನ್ನಿವೇಶಗಳಲ್ಲಿ ಪ್ರಾರಂಭದಲ್ಲಿದ್ದಂತಹ ವಸ್ತುವಿನ ಸ್ವಭಾವ ಮತ್ತು ಗುರುತು ಸ್ವಲ್ಪ ಬದಲಾಗಿದೆ. ಈಗಾಗ್ಲೇ ನಾವು ಹಿಂದಿನ ತರಗತಿಯಲ್ಲಿ ದ್ರವ್ಯದ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ಕುರಿತು ಕಲಿತಿದ್ದೇವೆ. ಯಾವಾಗ ರಾಸಾಯನಿಕ ಬದಲಾವಣೆ ಉಂಟಾಗುತ್ತದೆಯೋ ಆಗ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಬಹುದು. ತಿಳಿತೆ? Ma'am, you are on mute, ma'am. ಹಿಂದಿನ ಕ್ಲಾಸ್ ಅಲ್ಲಿ ನಾವು ಮನನ ಮಾಡ್ಕೊಬಹುದು, ದ್ರವ್ಯದ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು ಹೇಗಾಗುತ್ತೆ. ದ್ರವ್ಯ ಅಂತ ಹೇಳಿದ್ರೆ ಏನು? ದ್ರವ್ಯ ಅಂತ ಹೇಳಿದ್ರೆ ಸಬ್ಸ್ಟೆನ್ಸ್. ಈ ಸಬ್ಸ್ಟೆನ್ಸ್ ಫಿಸಿಕಲ್ ಆಗಿ ಅಂದ್ರೆ ಭೌತಿಕವಾಗಿ ಹಾಗೂ ಒಂದು ಕೆಮಿಕಲ್ ಫಾರ್ಮ್ ರಾಸಾಯನಿಕವಾಗಿ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ನಮ್ಮ 9ನೇ ತರಗತಿಯಲ್ಲೇ ತಿಳಿದಿದ್ವಿ. ಹೌದೋ ಇಲ್ವೋ? ಹೌದಲ್ವಾ? ಈಗ ಈ ರಾಸಾಯನಿಕ ಬದಲಾವಣೆ ಉಂಟಾಗುತ್ತದೆಯೋ ಆಗ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಬಹುದು. ಯಾವಾಗ ರಾಸಾಯನಿಕ ಬದಲಾವಣೆ ಉಂಟಾಗುತ್ತೆ ಆಗ ಈ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ಹೇಳಬಹುದು. ಬಹುಶಃ ನೀವು ನಿಜವಾಗಿ ರಾಸಾಯನಿಕ ಕ್ರಿಯೆಯ ಅರ್ಥ ಏನು ಎಂಬ ಕುತೂಹಲದಲ್ಲಿ ಇರಬಹುದು. ಇದ್ದೀರಾ ಅಥವಾ ಗೊತ್ತಿದ್ಯಾ ನಿಮ್ಮೆಲ್ಲರಿಗೂ? ಗೊತ್ತಿದೆ, ಪುನರ್ಮನನ ಮಾಡ್ಕೊಳ್ಳೋಣ. ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಮ್ಗೆ ತಿಳಿದು ಬರೋದಾದ್ರೂ ಹೇಗೆ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಚಟುವಟಿಕೆಯನ್ನ ಮಾಡೋಣ. ಇದು ನೀವು ಒಬ್ರೇ ಮಾಡಕ್ಕಾಗಲ್ಲ, ನಿಮ್ಮ ಟೀಚರ್ನ ಸಹಾಯ ತೆಗೆದುಕೊಂಡು ಈ ಒಂದು ಚಟುವಟಿಕೆಯನ್ನ ಮಾಡ್ಬೇಕು. ಈಗ ಏನು ಈ ಒಂದು ಚಟುವಟಿಕೆನ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ಕಣ್ಣಿಗೆ ರಕ್ಷಣಾ ಕನ್ನಡಕವನ್ನ ಧರಿಸೋದು, ಗೊತ್ತಾಯ್ತಾ? ಈಗ ಸುಮಾರು 2 ಸೆಂಟಿಮೀಟರ್ ಉದ್ದದ ಮೆಗ್ನೀಷಿಯಂ ಪಟ್ಟಿಯನ್ನ ಮರಳು ಕಾಗದಿಂದ ಉಜ್ಜಿ ಸ್ವಚ್ಛಗೊಳಿಸಿ. ಇಕ್ಕಳದ ಸಹಾಯದಿಂದ ಅದನ್ನ ಹಿಡಿದುಕೊಳ್ಳಿ. ಮಧ್ಯಸಾರ ದೀಪ ಅಥವಾ ಬರ್ನರ್ನ ಬಳಸಿ ಅದನ್ನ ಉರಿಸಿ.
ಮತ್ತು ಉತ್ಪತ್ತಿಯಾದ ಬೂದಿಯನ್ನ ಈ ಚಿತ್ರದಲ್ಲಿ ನಿಮ್ಗೆ ತೋರಿಸಿದಂತೆ ವಾಚ್ ಗ್ಲಾಸ್ ನಲ್ಲಿ ಸಂಗ್ರಹಿಸಿ. ಮೆಗ್ನೀಷಿಯಂ ಪಟ್ಟಿಯನ್ನ ಉರಿಸುವಾಗ ಯಾವಾಗ್ಲೂ ಅದನ್ನ ನಿಮ್ಮ ಕಣ್ಣುಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರ ಇಡಿ. ಇದನ್ನ ನೀವು ವೀಕ್ಷಿಸಿರಿ. ಈ ಒಂದು ಚಟುವಟಿಕೆನ ನೀವು ಮಾಡಿರಬಹುದು ಅಥವಾ ನಿಮ್ ಶಾಲೆಯಲ್ಲಿ ಆಲ್ರೆಡಿ ನೀವು ಮಾಡಿರಬಹುದು. ಒಂದ್ ಅರ್ಥೈಸ್ಕೊಳ್ಳಿಕ್ಕೆ, ಮೆಗ್ನೀಷಿಯಂ ಅನ್ನ ನಾವು ಈ ರೀತಿ ಮಾಡೋದ್ರಿಂದ ಮೆಗ್ನೀಷಿಯಂ ಪಟ್ಟಿ ಪ್ರಕಾಶಮಾನವಾದಂತಹ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ಪುಡಿ ಆಗುತ್ತೆ. ಏನ್ ಪುಡಿ ಆಗುತ್ತೆ? ನಿಮ್ಮಲ್ಲಿ ಲ್ಯಾಬೊರೇಟರಿ ಇದ್ರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಈ ಮೆಗ್ನೀಷಿಯಂ ಅನ್ನೋದು ಬಿಳಿಯ ಪುಡಿಯಾಗಿ ಮಾರ್ಪಾಡಾಗುತ್ತೆ. ಆಗ ನಾವು ಇದನ್ನ ಕರೆಯೋದು ಏನಂತ ಹೇಳ್ತೀರಾ? ಮೆಗ್ನೀಷಿಯಂ ಆಕ್ಸೈಡ್. ಏನಂತ ಕರಿತೀವಿ? ಮೆಗ್ನೀಷಿಯಂ ಆಕ್ಸೈಡ್ ಅಂತ ಕರಿತೀವಿ. ಇದು ಮೆಗ್ನೀಷಿಯಂ ಮತ್ತು ಗಾಳಿಯಲ್ಲಿ ಆಕ್ಸಿಜನ್ ಮೂಲಕ ನಡುವಣ ಕ್ರಿಯೆ ಆಗಿದೆ. ಈಗ ಮೆಗ್ನೀಷಿಯಂ ಆಕ್ಸೈಡ್ ಇದನ್ನ ಬಿಡಿಸಿ ಹೇಳೋಣ. ಮೆಗ್ನೀಷಿಯಂ ಆಕ್ಸೈಡ್ ಹೇಗೆ ಇರುತ್ತೆ ಅಂತ ಅಂದ್ಬಿಟ್ಟು, ಮೆಗ್ನೀಷಿಯಂ Mg ಪ್ಲಸ್ ಆಕ್ಸೈಡ್ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ. ಏನಾಗುತ್ತೆ? ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ. ಮೆಗ್ನೀಷಿಯಂ ಯಾವಾಗ ಆಕ್ಸಿಜನ್ ಅಥವಾ ಆಮ್ಲಜನಕ ಜೊತೆಗೆ ಸೇರುತ್ತೋ ಆಗ ಮೆಗ್ನೀಷಿಯಂ ಆಕ್ಸೈಡ್ ಆಗ್ತಾ ಬರುತ್ತೆ. ಈಗ ಇದನ್ನ ಮೆಗ್ನೀಷಿಯಂ ಆಕ್ಸೈಡ್ ಅಂದ್ರೆ ಹೇಗಿರುತ್ತೆ ಮೇಡಮ್ ಅಂತ ನೀವು ಕೇಳೋದಾದ್ರೆ, ಅದನ್ನ ನಾನು ನಿಮ್ಗೆ ಒಂದು ಚಿತ್ರದ ಮೂಲಕ ನಾನು ನಿಮ್ಗೆ ತೋರಿಸಬಹುದು. ಈಗ ಎಲ್ಲಾರ್ಗೂ ನಾನು ತೋರಿಸ್ತಾ ಇರುವಂತಹ ಸ್ಕ್ರೀನ್ ಶೇರ್ ಆಗ್ತದೆ ಅನ್ಕೊಂತೀವಿ. ನೋಡಿ, ಇದು ಮೆಗ್ನೀಷಿಯಂ ಆಕ್ಸೈಡ್ MgO. ಇದರ ಕೆಮಿಕಲ್ ಫಾರ್ಮುಲಾ ಈ ರೀತಿ ಬಿಳಿಯ ಬಣ್ಣದ ಪುಡಿ ಆಗ್ತಾ ಬರುತ್ತೆ. ಮೆಗ್ನೀಷಿಯಂ ಆಕ್ಸೈಡ್ ಕಾಣಿಸ್ತಾ ಇದೆಯಾ ಮಕ್ಳು ಎಲ್ಲಾರ್ಗೂ? ಇದು ನಿಮ್ಮ ಶಾಲಾ ಲ್ಯಾಬೊರೇಟರಿಯಲ್ಲೂ ಪರೀಕ್ಷಣಾ ಕೇಂದ್ರದಲ್ಲೂ ಇರುತ್ತೆ. ನೀವು ಹೋಗಿ ಚೆಕ್ ಮಾಡಬಹುದು. ಈ ಎಕ್ಸ್ಪೆರಿಮೆಂಟ್ ನ ನಿಮ್ಮ ಶಿಕ್ಷಕರ ಸಹಾಯ ತೆಗೆದುಕೊಂಡು ಮಾಡಬಹುದು. ಯಾಕಂದ್ರೆ ನಾವು ಹಾಗೆ ಸುಮ್ಮನೆ ಮಾಡ್ಲಿಕ್ಕೆ ಆಗಲ್ಲ. ಅಂಡ್ ಈ ಮೆಗ್ನೀಷಿಯಂ ನ ಉರಿಸ್ಬೇಕಾದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರದಲ್ಲಿ ಇರೋದು ಮುಖ್ಯ ಆಗ್ತಾ ಬರುತ್ತೆ. ಈಗ ಮೆಗ್ನೀಷಿಯಂ ಆಕ್ಸೈಡ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇದ್ರ ಕೆಮಿಕಲ್ ಫಾರ್ಮುಲಾ, ಇದ್ರ ಎಕ್ಸ್ಪ್ಲನೇಷನ್ ಏನ್ ಬರುತ್ತೆ ಇದನ್ನ ಆ ನಂತರದಲ್ಲಿ ನಾವು ಹೇಳ್ತಾ ಹೋಗೋಣ. ಅದೇ ರೀತಿ ಒಂದು ಪ್ರಣಾಳದಲ್ಲಿ ಸೀಸದ ನೈಟ್ರೇಟ್ ದ್ರಾವಣವನ್ನ ತೆಗೆದುಕೊಳ್ಳಿ. ಇದಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನ ಸೇರಿಸಿ. ಏನನ್ನ ವೀಕ್ಷಿಸ್ತೀರಾ ಅದನ್ನು ಕೂಡ ಬರ್ತಿಟ್ಕೊಳ್ಳಿ. ಇನ್ನೊಂದ್ ಕಡೆ ಒಂದು ಕೋನಿಕಲ್ ಫ್ಲಾಸ್ಕ್. ಏನಿದು ಕ್ಲೋನಿಕಲ್ ಫ್ಲಾಸ್ಕ್ ಅಂದ್ರೆ ಕೇಳಿದಿರಾ? ಕೋನಿಕಲ್ ಫ್ಲಾಸ್ಕ್ ಹೀಗಿರುತ್ತೆ. ಹೀಗಿರುವಂತಹ ಫ್ಲಾಸ್ಕ್ಗೆ ಕೋನಿಕಲ್ ಫ್ಲಾಸ್ಕ್ ಅಂತ ಕರಿತೀವಿ. ಇದು ನಾವು ವಿಜ್ಞಾನದ ತರಗತಿಗಳಲ್ಲಿ ಅಥವಾ ಯಾವ್ದಾದ್ರು ಪರೀಕ್ಷೆ ಮಾಡ್ಬೇಕಾದ್ರೆ ಬಳಸ್ತೀವಿ. ಒಂದು ಕ್ಲೋನಿಕಲ್ ಫ್ಲಾಸ್ಕ್ ಅಥವಾ ಪ್ರಣಾಳದಲ್ಲಿ ಸತುವಿನ ಕೆಲವು ಚೂರುಗಳನ್ನ ತೆಗೆದುಕೊಳ್ಳಿ. ಈಗ ಸತು ಅಂತ ಹೇಳಿದ್ರೆ ಏನು? ಯಾರು ಹೇಳ್ತಾರೆ? ಸತು ಅಂತ ಹೇಳಿದ್ರೆ ಏನು? ಹೌದಾ? ಈ ಫಾರ್ಮುಲಾವನ್ನ ಹಾಕ್ತೀರಾ? ಸತು ಅಂತ ಹೇಳಿದ್ರೆ ಏನು? ಸತುವು ಭೂಮಿಯ ಹೊರಪದರದಲ್ಲಿ ವಿಶೇಷವಾಗಿ ಬಂಡೆಗಳಲ್ಲಿ ಕಂಡು ಬರುವಂತಹ ನೈಸರ್ಗಿಕ ರಾಸಾಯನಿಕ ಅಂಶವಾಗಿದೆ. ನಿಮ್ಗೆ ಪ್ರಶ್ನೆಗಳು ಬರಬಹುದು. ನೈಸರ್ಗಿಕವಾಗಿ ಸಿಗುವಂತಹ ರಾಸಾಯನಿಕ ಅಂಶ ಯಾವುದು ಅಂತ ಹೇಳಿದ್ರೆ ಅದ್ರಲ್ಲಿ ಮೊದಲನೇದು ಸತು ಅಂತ ನೀವು ವಿವರಿಸಬಹುದು. ತಿಳಿತೆ? ಇನ್ನು ಲೋಹ ಆಧಾರಿತ ಉತ್ಪನ್ನಗಳ ಔಷಧಗಳು ಇತ್ಯಾದಿ ಉತ್ಪಾದಿಸುವುದರಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಈಗ ನಾವು ಈ ಮೆಡಿಕಲ್ ಶಾಪ್ಗೆಲ್ಲ ಹೋದಾಗ ತೀರಾ ಸುಸ್ತು ನಿಸ್ತ್ರಾಣರಾಗಿದ್ದೀವಿ ಅಥವಾ ಸ್ವಲ್ಪ ಶಕ್ತಿಯ ಕೊರತೆ ಇದೆ ಅಂದಾಗ ಜಿಂಕ್ ಟ್ಯಾಬ್ಲೆಟ್ಸ್ ಅನ್ನೋದು ಸಿಗುತ್ತೆ. ಹೇಳಿದಿರಾ? ಜಿಂಕ್ ಟ್ಯಾಬ್ಲೆಟ್ಸ್ ಗಳನ್ನ ತೆಗೆದುಕೊಂತಾರೆ. ಈ ಒಂದು ಸತು ಆರೋಗ್ಯಕರ ಅಂಶವನ್ನು ಕೂಡ ಕಂಡಿರುತ್ತೆ, ಅದರಲ್ಲಿ ಹೊಂದಿರುತ್ತೆ. ಹಾಗಾದ್ರೆ ಈ ಸತು ನೋಡ್ಲಿಕ್ಕೆ ಹೇಗಿರುತ್ತೆ ನೋಡಿ, ಕಾಣಿಸ್ತಾ ಇದೆ ನನ್ನ ಸ್ಕ್ರೀನು. ಸತು ನೋಡ್ಲಿಕ್ಕೆ ಹೀಗಿರುತ್ತೆ. ಇನ್ನೊಮ್ಮೆ ತೋರಿಸ್ತೇನೆ ನೋಡಿ. ಸತು ನೋಡ್ಲಿಕ್ಕೆ ಈ ರೀತಿ ಇರುತ್ತೆ. ಜಿಂಕ್ ಅಂತ ಕರಿತೀವಿ ಇದನ್ನ, ಆಯ್ತಾ? ಇದು ಭೂಮಿಯ ಹೊರಪದರದಲ್ಲಿ ನಮ್ಗೆ ಕಾಣಸಿಗುವಂತದ್ದು. ಅದೇ ರೀತಿ ಇದನ್ನ ಮಾರ್ಪಾಡ್ ಆದ ನಂತರ ಅದು ಈ ರೀತಿ ನಮ್ಗೆ ಕಾಣಿಸುತ್ತೆ.
ಕಾಣಿಸ್ತಾ ಇದೆಯಾ? ಈ ರೀತಿ ನಮ್ಗೆ ಮಾರ್ಪಾಡಾಗಿ ಕಾಣುತ್ತೆ. ಇದು ಬಂಡೆಗಳಲ್ಲಿ ಬೆಟ್ಟಗಳಲ್ಲಿ ಸಾಮಾನ್ಯವಾಗಿ ನಮ್ಗೆ ಸಿಗುವಂತಹದ್ದು. ನಿಮ್ಮ ಶಾಲಾ ಲ್ಯಾಬೊರೇಟರಿಗಳಲ್ಲೂ ಇರಬಹುದು. ನೀವು ಹೋಗಿ ಇದನ್ನ ಪರೀಕ್ಷೆ ಮಾಡಬಹುದು, ನೋಡಬಹುದು. ತಿಳಿತಾ ಮಕ್ಕಳ? ಸೊ ಇದಾಗಿತ್ತು ಸತುವಿನ ಬಗ್ಗೆ. ಇನ್ನು ನಾವು ಈ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ಇನ್ನು ಮುಗಿಸಿಲ್ಲ ಮಾತಾಡಿರೋದು. ಇದರ ಕ್ಲೋನಿಕಲ್ ಫಾಸ್ಕ್ ಅಲ್ಲಿ ಸತುವಿನ ಕೆಲವು ಚೂರುಗಳನ್ನ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಸಾರಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲ ಸೇರಿಸಿದಾಗ ಏನಾಗುತ್ತೆ, ಸತುವಿನ ಚೂರುಗಳ ಸುತ್ತ ಏನಾದ್ರೂ ಬದಲಾವಣೆ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ಮೇಲಿನ ಈ ಮೂರು ಚಟುವಟಿಕೆ, ನಾ ಆಗ್ಲೇ ಹೇಳ್ದಂಗೆ ಮೆಗ್ನೀಷಿಯಂ ಪೌಡರ್ ನ ಮಾಡುವಂತಹ ಚಟುವಟಿಕೆಯಿಂದ ಹಿಡಿದು ಇನ್ನು ಅಯೋಡೈಡ್ ದ್ರಾವಣವನ್ನ ಸೇರಿಸಿ ಮಾಡುವಂತಹದ್ದು ಅಥವಾ ಈ ಸತುವಿನ ಚಟುವಟಿಕೆಯಿಂದ ನಮ್ಗೆ ತಿಳಿಯೋದು ಏನಂತ ಹೇಳಿದ್ರೆ, ರಾಸಾಯನಿಕ ಕ್ರಿಯೆ ನಡೆದಿದೆ, ಅಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ಒಂದು ಕೆಳಗಿನ ಈ ಒಂದು ಚಟುವಟಿಕೆನ ನೀವು ಮಾಡಿದಾಗ ಕೆಲವೊಂದು ಬದಲಾವಣೆಗಳು ಆಗ್ತಾ ಬರುತ್ತೆ. ಯಾವ ಬದಲಾವಣೆಗಳಾಗುತ್ತೆ ಅದ್ರ ಬಗ್ಗೆ ಗಮನ ಹರಿಸೋಣ. ಮೊದಲನೇದಾಗಿ ಸ್ಥಿತಿ ಬದಲಾವಣೆ ಆಗುತ್ತೆ. ಅದರ ಸ್ಥಿತಿಗತಿಗಳೇನಿದೆ ಅದರ ಬದಲಾವಣೆ ಆಗುತ್ತೆ. ಎರಡನೇದು ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ. ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ. ಇವೆಲ್ಲ ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಈ ರೀತಿ ರಾಸಾಯನಿಕ ಕ್ರಿಯೆಗಳು ನಡೆದಾಗ ಮೊದಲು ಸ್ಥಿತಿ ಬದಲಾವಣೆ ಆಗುತ್ತೆ, ಅದ ನಂತರ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ. ಮೂರನೇದು ಬಂದು ಅನಿಲದ ಬದಲಾವಣೆ, ಸಾರಿ ಅನಿಲ ಬಿಡುಗಡೆ ಆಗುತ್ತೆ. ಸೊ ದೇರ್ ಇಸ್ ದ ಫಾರ್ಮೇಶನ್ ಆಫ್ ಗ್ಯಾಸ್, ಅನಿಲದ ಬಿಡುಗಡೆ ಆಗುತ್ತೆ. ನಂತರ ತಾಪದಲ್ಲಿ ಬದಲಾವಣೆ, ಉಷ್ಣಾಂಶ ಏರುಪೇರು ಆಗ್ತಾ ಬರುತ್ತೆ. ದೇರ್ ಇಸ್ ಥರ್ಮಲ್ ಚೇಂಜಸ್ ಅಕರಿಂಗ್. ಅರ್ಥ ಆಗ್ತಾ ಇದೆಯಾ? ವೆನ್ ಅ ಕೆಮಿಕಲ್ ರಿಯಾಕ್ಷನ್ ಹ್ಯಾಪನ್ಸ್, ರಾಸಾಯನಿಕ ಬದಲಾವಣೆ ಆಗುತ್ತೆ, ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ, ಅನಿಲದ ಬಿಡುಗಡೆ ಆಗುತ್ತೆ, ಗ್ಯಾಸ್ ಫಾರ್ಮೇಶನ್ ಆಗುತ್ತೆ ಅಥವಾ ಗ್ಯಾಸ್ ರಿಲೀಸ್ ಆಗುತ್ತೆ. ನಂತರ ತಾಪದಲ್ಲಿ ಬದಲಾವಣೆ, ದಿರ್ ಇಸ್ ಥರ್ಮಲ್ ಚೇಂಜಸ್ ಹ್ಯಾಪನಿಂಗ್. ಆಯ್ತಾ? ನಮ್ಮ ಸುತ್ತಲಿನ ಬದಲಾವಣೆಗಳನ್ನ ವೀಕ್ಷಿಸಿದಾಗ ಅನೇಕ ವಿಧದ ರಾಸಾಯನಿಕ ಕ್ರಿಯೆಗಳು ನಮ್ಮ ಸುತ್ತಲೂ ನಡೆಯುತ್ತಿದೆ ಎಂಬುದನ್ನ ನಾವು ನೋಡಬಹುದು. ಈ ಅಧ್ಯಯನದಲ್ಲಿ ನಾವು ವಿವಿಧ ಪ್ರಕಾರದ ರಾಸಾಯನಿಕ ಕ್ರಿಯೆಗಳು ಮತ್ತು ಅವುಗಳು ಸಾಂಕೇತಿಕವಾಗಿ ಪ್ರತಿನಿಧಿಸುವಿಕೆಯನ್ನ ಅಭ್ಯಾಸ ಮಾಡಲಿದ್ದೇವೆ. ಈಗ ನಾ ಆಗ್ಲೇ ಹೇಳ್ದಂಗೆ ಮೆಗ್ನೀಷಿಯಂ ಆಕ್ಸೈಡ್ ಬಗ್ಗೆ ಮಾತಾಡ್ತಾ ಇದೆ. ಬನ್ನಿ ಅದರ ಒಂದು ಫಾರ್ಮುಲಾಗಳನ್ನ ಕಡೆಗೆ ನೋಡೋಣ. ಈಗ ಮೆಗ್ನೀಷಿಯಂ ಅನ್ನ ಪಟ್ಟಿಯನ್ನ ಆಕ್ಸಿಜನ್ ನೊಂದಿಗೆ ಉರಿಸಿದಾಗ ಅದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ. ಈಗ ರಾಸಾಯನಿಕ ಕ್ರಿಯೆಯ ಈ ರೀತಿಯ ವಾಕ್ಯ ರೂಪದ ವಿವರಣೆ ಸ್ವಲ್ಪ ದೀರ್ಘವಾಯಿತು, ಥಿಯೋರೆಟಿಕಲ್ ಆಯ್ತು ಅಲ್ವಾ ಇದು. ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೆಯಬಹುದು. ಹೀಗೆ ಮಾಡುವ ಅತ್ಯಂತ ಸರಳ ವಿಧಾನ ಅಂತ ಹೇಳಿದ್ರೆ ಇದನ್ನ ಪದ ಸಮೀಕರಣ ರೂಪದಲ್ಲಿ ಬರೆಯುವುದು. ಸಮೀಕರಣ ಅಂತ ಹೇಳಿದ್ರೆ ಏನು? ನಾಗಲೇ ಹೇಳ್ದಂಗೆ ಎರಡು ಮೊತ್ತಗಳನ್ನ ಸೇರಿಸಿ ಸಮಾನವಾದಂತಹ ಮೊತ್ತವನ್ನ ಪಡೆದುಕೊಳ್ಳೋದು. ಪದ ಸಮೀಕರಣ ಅಂತ ಹೇಳಿದ್ರೆ ಏನು ಹೇಳಿ? ಪದ ಸಮೀಕರಣ ಅಂತ ಹೇಳಿದ್ರೆ ಅದ್ರಲ್ಲಿ ಮೊತ್ತಗಳು ಇರುತ್ತೆ, ಅದ್ರ ಜೊತೆಗೆ ಈ ಕೆಮಿಕಲ್ ನೇಮ್ಸ್ ಗಳು ಸಹ ನಾವು ಅದರಲ್ಲಿ ಕಾಣ್ತಾ ಹೋಗಬಹುದು. ಉದಾಹರಣೆಗೆ ಈಗ ಮೆಗ್ನೀಷಿಯಂ ಆಕ್ಸೈಡ್ ನ ಪದ ಸಮೀಕರಣ ನೋಡೋಣ. ಒಂದು ಮೆಗ್ನೀಷಿಯಂ, ಅರ್ಥ ಆಗ್ತಾ ಇದೆ ಅಲ್ಲ ಮಕ್ಕಳೇ? ಎಲ್ಲಾದ್ರೂ ನಿಮ್ಗೆ ವೇಗವಾಗಿ ಹೋಗ್ತಾ ಇದೆ ಅಥವಾ ತುಂಬಾ ನಿಧಾನವಾಗಿ ಚಲಿಸ್ತಾ ಇದೆ ಅಂದ್ರೆ ನೀವು ಹೇಳ್ಬಹುದು. ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ಅದನ್ನು ಕೂಡ ಕೇಳಿ ತಿಳ್ಕೊಬಹುದು. ನಮ್ಮ ವಿದ್ಯಾಶಕ್ತಿಯ ಮೂಲ ಉದ್ದೇಶ ಬಂದು ಬೇಗ ಬೇಗ ಪೋರ್ಷನ್ಸ್ ಎಲ್ಲ ಮುಗಿಸ್ಬಿಟ್ಟು ಎಕ್ಸಾಮ್ ನಲ್ಲಿ ಬರ್ದು ಒಂದ್ 80-90 ಮಾರ್ಕ್ಸ್ ತಗೊಂಡ್ಬಿಟ್ಟು ಪಾಸ್ ಆಗ್ಬಿಟ್ಟು ಆಚೆ ಹೋಗ್ಬಿಡ ಖಂಡಿತ ಅಲ್ಲ. ಅದು ಕೂಡ ಉದ್ದೇಶಗಳಲ್ಲಿ ಬಂದು ಅದಕ್ಕಿಂತ ಪ್ರೈಮರಿ ಅಥವಾ ಬಹಳ ಪ್ರಾಥಮಿಕವಾಗಿರುವಂತಹ ಉದ್ದೇಶ ಮಕ್ಕಳಲ್ಲಿ ವಿಜ್ಞಾನದ ಕುರಿತು ಆಸಕ್ತಿಯನ್ನ ಮೂಡಿಸ್ಬೇಕು. ಮುಂದಿನ ಕ್ಲಾಸ್ಗಳಲ್ಲಿ ನೀವು ವಿಜ್ಞಾನದ ವಿದ್ಯಾರ್ಥಿಗಳಾಗಿರ್ಬಹುದು ಅಥವಾ ವಾಣಿಜ್ಯ ವಿಭಾಗವನ್ನ ಆಯ್ಕೆ ಮಾಡಬಹುದು ಅಥವಾ ಕಲಾ ವಿಭಾಗಕ್ಕೆ ಹೋಗಬಹುದು. ನೀವೆಲ್ಲೇ ಹೋದ್ರು ಕೂಡ ಆಯಾ ಸಬ್ಜೆಕ್ಟ್ ಗಳ ಕುರಿತು ನೀವೇನು ಅಧ್ಯಯನ ಮಾಡ್ತೀರಾ ಅದ್ರ ಬಗ್ಗೆ ಆಸಕ್ತಿ ಅನ್ನೋದು ನಿಮ್ಗೆ ಮೊದಲಿರ್ಬೇಕು. ಆಸಕ್ತಿ ಇದ್ದಾಗ್ಲೇ ಅನ್ವೇಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ತಿಳಿತೆ? ಈಗ ಬನ್ನಿ ಪದ ಸಮೀಕರಣ ಕಡೆಗೆ ಗಮನ ಹರಿಸೋಣ. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್, ಆಕ್ಸಿಜನ್ ಏನ್ ಕೊಡುತ್ತೆ ನಮ್ಗೆ? ಏನ್ ಕೊಡುತ್ತೆ? ಮೆಗ್ನೀಷಿಯಂ ಆಕ್ಸೈಡ್ ಕೊಡುತ್ತೆ. ಏನ್ ಕೊಡುತ್ತೆ? ಮೆಗ್ನೀಷಿಯಂ
ಆಕ್ಸೈಡ್ ಕೊಡುತ್ತೆ. ನೀವು ಒಂದು ರಫ್ ನೋಟ್ ಅನ್ನ ತಂದಿಟ್ಕೊಂಡಿದ್ರೆ ಅದರಲ್ಲಿ ಬರ್ಕೊಂಡು ಕೂಡ ಬಹುದು. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗೀಸಸ್ ಮೆಗ್ನೀಷಿಯಂ ಆಕ್ಸೈಡ್. ಇದನ್ನ ಏನಂತ ಕರಿತೀವಿ, ಯಾರಾದ್ರೂ ಹೇಳ್ತೀರಾ? ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಪದ ಸಮೀಕರಣದಲ್ಲಿ ಏನಂತ ಕರಿತೀವಿ? ಪ್ರತಿವರ್ತಕಗಳು. ಏನಂತ ಕರಿತೀವಿ? ಪ್ರತಿವರ್ತಕಗಳು. ಇದನ್ನ ಏನಂತ ಕರಿತೀವಿ? ಉತ್ಪನ್ನ. ಅರ್ಥ ಆಯ್ತಾ? ಪ್ರತಿವರ್ತಕಗಳು ಅಂತ ಹೇಳಿದ್ರೆ ರಿಯಾಕ್ಟೆಂಟ್ಸ್. ಎರಡು ರಿಯಾಕ್ಟೆಂಟ್ ಸೇರಿ ಒಂದು ರಿಯಾಕ್ಷನ್ ಅಥವಾ ಒಂದು ಹೊಸ ಪ್ರಾಡಕ್ಟ್ ಆಗಿ ಹೊರಬರುತ್ತೆ. ಪ್ರತಿವರ್ತಕಗಳು ಅಂದ್ರೆ ರಿಯಾಕ್ಟೆಂಟ್ಸ್. ಬೇಕಂದ್ರೆ ಬರ್ಕೋಬಹುದು, ಅದ್ರ ಇಂಗ್ಲಿಷ್ ತರ್ಜುಮೆ ರಿಯಾಕ್ಟೆಂಟ್ಸ್. ಓಕೆ. ಉತ್ಪನ್ನ ಅಂದ್ರೆ ಹೊಸದೊಂದು ಪ್ರಾಡಕ್ಟ್. ಅರ್ಥ ಆಯ್ತಾ? ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಮೆಗ್ನೀಷಿಯಂ ಆಕ್ಸೈಡ್. ಈಗ ರಾಸಾಯನಿಕ ಬದಲಾವಣೆಗೆ ಒಳಗಾಗುವಂತಹ ವಸ್ತುಗಳನ್ನ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಪ್ರತಿವರ್ತಕಗಳು ಅಂದ್ರೆ ರಿಯಾಕ್ಟೆಂಟ್ಸ್ ಅಂತ ನಾವು ಕರಿತೀವಿ. ಈ ಕ್ರಿಯೆಯಿಂದ ಉಂಟಾಗುವಂತಹ ಹೊಸ ವಸ್ತುವನ್ನ ಮೆಗ್ನೀಷಿಯಂ ಆಕ್ಸೈಡ್ ಅಂದ್ರೆ ಉತ್ಪನ್ನವಾಗಿದೆ ಅಂತ ಕರಿತೀವಿ. ಈಗ ಪ್ರತಿವರ್ತಕಗಳು ಉತ್ಪನ್ನಗಳಾಗಿ ಪರಿವರ್ತನೆಯಾಗುವುದನ್ನ ಪದ ಸಮೀಕರಣ, ಅವುಗಳ ನಡುವೆ ಬಾಣದ ಗುರುತಿನ ಮೂಲಕ ತೋರಿಸ್ತೀವಿ. ಇನ್ನು ಪ್ರತಿವರ್ತಕಗಳನ್ನು ಅವುಗಳನ್ನು ನಡುವ ಸಂಕಲನ ಚಿಹ್ನೆ ಬಳಸಿ ಎಡಬದಿಯಲ್ಲಿ LHS ಬರೆಯಲಾಗುತ್ತದೆ. ಅದೇ ರೀತಿಯಲ್ಲಿ ಉತ್ಪನ್ನಗಳು ಅವುಗಳ ನಡುವೆ ಸಂಕಲನ ಚಿಹ್ನೆ ಬಳಸಿ ಬಲಬದಿಯಲ್ಲಿ RHS ಬರೆಯಲಾಗುತ್ತದೆ. ಬಾಣದ ಚಿಹ್ನೆಯು ಉತ್ಪನ್ನಗಳತ್ತ ಮುಖ ಮಾಡಿರುತ್ತದೆ ಮತ್ತು ಕ್ರಿಯೆಯ ದಿಕ್ಕನ್ನ ತೋರಿಸುತ್ತದೆ. ಈ ಬಾಣದ ಚಿಹ್ನೆ ಯಾವಾಗ್ಲೂ ಹೀಗಿರುತ್ತೆ, ಹೀಗಿರಲ್ಲ, ಅಥವಾ ಹೀಗಿರಲ್ಲ. ಇದು ಯಾವಾಗ್ಲೂ ಹೀಗಿರುತ್ತೆ. ಯಾಕೆ? ಇವೆರಡು ಪ್ರತಿವರ್ತಕಗಳು ರಿಯಾಕ್ಟೆಂಟ್ ಸೇರಿ ಹೊಸದೊಂದು ಉತ್ಪನ್ನ ಆಗಿದೆ ಅಂತ ತೋರಿಸ್ಲಿಕ್ಕೆ ಇದು ಹೀಗಿರುತ್ತೆ. ಇನ್ನು ರಾಸಾಯನಿಕ ಸಮೀಕರಣವನ್ನ ಬರೆಯೋದಾದ್ರೂ ಹೇಗೆ? ರಾಸಾಯನಿಕ ಸಮೀಕರಣವನ್ನ ಪ್ರತಿನಿಧಿಸುವ ಯಾವುದಾದ್ರೂ ಇನ್ನು ಸಂಕ್ಷಿಪ್ತ ವಿಧಾನವಿದೆಯೇ ಅಂತ ನೀವು ಕೇಳೋದಾದ್ರೆ, ನಾವು ಪದಗಳ ಬದಲು ಇಲ್ಲಿ ಪದಗಳು ಬರ್ತಿದೀವಿ, ಅದರ ಬದಲು ರಾಸಾಯನಿಕ ಸೂತ್ರಗಳನ್ನ ಬಳಸಬಹುದು. ರಾಸಾಯನಿಕ ಸೂತ್ರಗಳು ಅಂತ ಹೇಳಿದ್ರೆ ಏನ್ ಮಕ್ಳ? ರಾಸಾಯನಿಕ ಸೂತ್ರಗಳು ಅಂತ ಹೇಳಿದ್ರೆ ಕೆಮಿಕಲ್ ಫಾರ್ಮುಲಾ. ಸೂತ್ರಗಳು ಅಂತ ಹೇಳಿದ್ರೆ ಫಾರ್ಮುಲಾ. ಸೊ ಈ ರೀತಿ ಪದಗಳನ್ನ ಬಳಸುವಂತಹ ಬದಲು ಕೆಮಿಕಲ್ ಫಾರ್ಮುಲಾಗಳನ್ನ ಮೂಲಕ, ರಾಸಾಯನಿಕ ಸೂತ್ರಗಳ ಮೂಲಕ ಈ ರಾಸಾಯನಿಕ ಸಮೀಕರಣವನ್ನ ಇನ್ನಷ್ಟು ಸಂಕ್ಷಿಪ್ತ ಮತ್ತು ಉಪಯುಕ್ತವಾಗಿ ಮಾಡ್ತಾ ಬರಬಹುದು. ಹಾಗಾದ್ರೆ ರಾಸಾಯನಿಕ ಸಮೀಕರಣವು ರಾಸಾಯನಿಕ ಕ್ರಿಯೆಯನ್ನ ಪ್ರತಿನಿಧಿಸುತ್ತೆ. ನೀವು ಮೆಗ್ನೀಷಿಯಂ ಆಕ್ಸಿಜನ್ ಮತ್ತು ಮೆಗ್ನೀಷಿಯಂ ಆಕ್ಸೈಡ್ಗಳ ಅಣುಸೂತ್ರಗಳು ಅಂದ್ರೆ ಯಾರು ಹೇಳ್ತೀರಾ? ಅಣುಸೂತ್ರಗಳು ಅಂತ ಹೇಳಿದ್ರೆ ಬರ್ದಿಟ್ಕೊಳ್ಳಿ. ನಾನು ಹೇಳುವಂತಹ ಪ್ರತಿಯೊಂದು ತರ್ಜುಮೆಗಳನ್ನು ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ಅಂಡರ್ಲೈನ್ ಹಾಕಿ ಬರ್ದಿಟ್ಕೊಳ್ಳಿ. ಟೆಕ್ಸ್ಟ್ ಬುಕ್ ತಂದಿಲ್ಲ ಅಂತ ಹೇಳಿದ್ರೆ ಮರಿದೆ ನೆಕ್ಸ್ಟ್ ಕ್ಲಾಸ್ ಇಂದ ಟೆಕ್ಸ್ಟ್ ಬುಕ್ ತರದ್ನ ಮರಿಬೇಡಿ. ಅಣುಸೂತ್ರಗಳು ಅಂತ ಹೇಳಿದ್ರೆ ಏನು? ಮಾಲಿಕ್ಯುಲರ್ ಫಾರ್ಮುಲಾ. ಅಣುಸೂತ್ರಗಳು ಅಂತ ಹೇಳಿದ್ರೆ ಮಾಲಿಕ್ಯುಲರ್ ಫಾರ್ಮುಲಾ. ಯಾಕೆ ಮೇಡಮ್ ಕನ್ನಡದಲ್ಲಿ ಒಂದ್ ಏನಾದ್ರೂ ಡೌಟ್ಸ್ ಗಳು ಬಂದಾಗ, ಈಗೆಲ್ಲ ತಂತ್ರಜ್ಞಾನ ಮುಂದುವರೆದಿದೆ, ವಿಡಿಯೋಸ್ಗಳ ಮೂಲಕ ಚೆಕ್ ಮಾಡಬಹುದು. ಅಲ್ಲಿ ಇಂತಹ ಪದಗಳನ್ನ ಅವ್ರು ಹೇಳಿದಾಗ ನಿಮ್ಗೆ ಅರ್ಥ ಆಗದೇನೂ ಇರಬಹುದು. ಒಟ್ಟಾರೆ ಅವುಗಳ ತರ್ಜುಮೆ ಕಲ್ತಾಗ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಅದು ಬಹಳ ಸುಲಭವಾಗ್ತಾ ಬರುತ್ತೆ. ತಿಳಿತೆ? ಈಗ ಅಣುಸೂತ್ರಗಳನ್ನ ಸ್ಮರಿಸ್ಕೊಂಡ್ರೆ ಮೇಲಿನ ಪದ ಸಮೀಕರಣ ಹೇಗ್ ಬರಿಬಹುದು ಅಂತ ನಮ್ಗೆ ಗೊತ್ತಾಗುತ್ತೆ. ಇನ್ನು ಬಾಣದ ಗುರುತಿನ ಎಡ ಮತ್ತು ಬಲ ಬದಿಗಳಲ್ಲಿರುವ ಪ್ರತಿ ಧಾತುವಿನ, ಧಾತು ಅಂದ್ರೆ ಬರೀರಿ ಒಂದ್ ಸೆಕೆಂಡ್, ಧಾತು ಅಂದ್ರೆ ಎಲಿಮೆಂಟ್ ಆಯ್ತಾ? ಪರಮಾಣುಗಳನ್ನ ಲೆಕ್ಕ ಮಾಡಿ ಮತ್ತು ಹೋಲಿಸಿ. ಪ್ರತಿ ಧಾತುವಿನ ಪರಮಾಣುಗಳು ಎರಡೂ ಬದಿಯಲ್ಲಿ ಸಮಾನವಾಗಿವೆಯೇ? ಹೌದು ಎಂದಾದಲ್ಲಿ ಸಮೀಕರಣ ಸರಿದೂಗಿಸಲ್ಪಟ್ಟಿದೆ. ಅಂದ್ರೆ LHS = RHS ಆಗ್ಬೇಕು. ಹೀಗಿದ್ದಾಗ ಆ ಒಂದು ಫಾರ್ಮುಲಾ ಸರಿ ಇದೆ ಅಂತ ಅರ್ಥ. ಇಲ್ಲದೆ ಹೋದ್ರೆ ಸಮೀಕರಣವು ಸರಿದೂಗಿಸಲ್ಪಟ್ಟಿಲ್ಲ. ಯಾಕಂದ್ರೆ ಸಮೀಕರಣದ ಎರಡೂ ಬದಿಗಳಲ್ಲಿ ರಾಶಿಯು ಒಂದೇ ಆಗಿಲ್ಲ. ಇಂತಹ ರಾಸಾಯನಿಕ ಸಮೀಕರಣವು ಕ್ರಿಯೆಯ ಕಚ್ಚಾ ರಾಸಾಯನಿಕ ಸಮೀಕರಣವಾಗಿದೆ. ಕಚ್ಚಾ ರಾಸಾಯನಿಕ ಸಮೀಕರಣ ಅಂತ ಹೇಳಿದ್ರೆ
ಎಡಬದಿ ಮತ್ತು ಬಲಬದಿ ಎರಡು ಎಲ್ಲಿ ಯಾವಾಗ್ಲೂ ಸರಿಯಾಗಿರುತ್ತೋ ಅದು ಕಚ್ಚಾ ರಾಸಾಯನಿಕ ಸಮೀಕರಣವಾಗಿರುತ್ತೆ. ಇನ್ನು ಮೆಗ್ನೀಷಿಯಂ ಅನ್ನು ಗಾಳಿಯಲ್ಲಿ ಉರಿಸಿದ್ರು ಕಚ್ಚಾ ರಾಸಾಯನಿಕ ಸಮೀಕರಣವಾಗಿದೆ. ಹೇಗೆ ಗೊತ್ತಾಗುತ್ತೆ? ಅದು ಸರಿದೂಗಿಸಿದಾಗ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣವು ನಾವು ಆಲ್ರೆಡಿ 9ನೇ ತರಗತಿಯಲ್ಲಿ ಕಲ್ತಿರುವಂತಹ ರಾಶಿ ಸಂರಕ್ಷಣಾ ನಿಯಮವನ್ನ ಸ್ಮರಿಸ್ಕೊಳ್ಳಿ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿ ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಸಮಾನವಾಗಿರಬೇಕು. ಸೊ ನಿಮ್ಮ ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ ಎರಡೂ ಕೂಡ ಈಕ್ವಲ್ ಆಗಿ ಇರಬೇಕು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ಒಂದೇ ಆಗಿರಬೇಕು. ಆದ್ದರಿಂದ ನಾವು ಕಚ್ಚಾ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸುವಂತಹ ಅಗತ್ಯವಿದೆ. ಈಗ ರಾಸಾಯನ ಸಮೀಕರಣ ಸರಿದೂಗಿಸಿದೀವ ಅಂತ ಹೇಗೆ ನಾವು ಕಲಿಯೋದು? ಅದನ್ನ ಹಂತ ಹಂತವಾಗಿ ಕಲಿಯೋಣ ಬನ್ನಿ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ಬಹಳ ಸಿಂಪಲ್ ಆಗಿತ್ತು. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್, ಮೆಗ್ನೀಷಿಯಂ ಆಕ್ಸೈಡ್. ಬಹಳ ಸಿಂಪಲ್ ಆಗಿತ್ತು. ಇದೇ ರೀತಿ ಸತ್ತು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ. ಸಲ್ಫ್ಯೂರಿಕ್ ಆಮ್ಲ ಅಂದ್ರೆ ಇವೆರಡೂ ಸೇರಿ ಏನಾಗುತ್ತೆ? ಸತ್ತುವಿನ ಸಲ್ಫೇಟ್ ಪ್ಲಸ್ ಇಲ್ಲಿ ಬರಿತೀನಿ ಹೈಡ್ರೋಜನ್ ಆಗುತ್ತೆ. ಏನಾಗುತ್ತೆ? ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಆಗುತ್ತೆ. ಇದು ಪದ ಸಮೀಕರಣ ಆಯ್ತು. ಇದನ್ನೇ ನಾವು ಮೇಲಿನ ಪದ ಸಮೀಕರಣವನ್ನ ರಾಸಾಯನಿಕ ಸಮೀಕರಣದಲ್ಲಿ ಹೇಗ್ ಬರಿತೀವಿ? ಸತು ಯಾರು ಹೇಳ್ತೀರಾ? ಸತುದು ಜಿಂಕ್ ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ H2SO4 ಆಯ್ತಾ? ಏನ್ ಕೊಡುತ್ತೆ? ಸತುವಿನ ಸಲ್ಫೇಟ್ ಜಿಂಕ್ SO4 ಪ್ಲಸ್ ಹೈಡ್ರೋಜನ್ H2. ಇದನ್ನ ಈಗ ಹೇಗೆ ಸಮೀಕರಿಸೋದು ನೋಡೋಣ. ಈಗ ಧಾತು ಏನಿದೆ? ಏನೇನ್ ಧಾತುಗಳಿದೆ ನಮ್ಗೆ? ಜಿಂಕ್, ಹೈಡ್ರೋಜನ್, ಸಲ್ಫರ್, ಆಕ್ಸಿಜನ್. ಇದಿಷ್ಟು ನಮ್ಗಿರುವಂತಹ ಧಾತು. ಹೌದು ಅಲ್ವೋ? ಈಗ ಪ್ರತಿವರ್ತಕಗಳ ಕಡೆಗೆ ನಾವು ನೋಡೋಣ. ಅಂದ್ರೆ LHS, RH ಆಯ್ತಾ? ಪ್ರತಿವರ್ತಕಗಳ ಕಡೆಗೆ ಹೋಗೋಣ. ಜಿಂಕ್ ಎಷ್ಟಿದೆ? 1. ಇಲ್ಲೆಷ್ಟಿದೆ? 1. ಹೈಡ್ರೋಜನ್ ಇಲ್ಲೆಷ್ಟಿದೆ? 2. ಇಲ್ಲೆಷ್ಟಿದೆ? 2. ಸೊ 2, 2. ಸಲ್ಫರ್ ಇಲ್ಲೆಷ್ಟಿದೆ? ಎಷ್ಟಿದೆ? 4. ಎಷ್ಟಿದೆ ಸಲ್ಫರ್? 1. ಇದು 1 ಅಲ್ವಾ? 1 ಇದೆ. ಮತ್ತೆ ಇಲ್ಲೆಷ್ಟಿದೆ? ಅದೇ 1, 1. ಏನು ಇಲ್ಲ ಅಂದ್ರೆ 1. ಅರ್ಥ ಆಗುತ್ತಲ್ವಾ ನಿಮ್ಗೆ? ಇನ್ನು ಆಮ್ಲ ಅಥವಾ ಆಕ್ಸಿಜನ್ ಎಷ್ಟಿದೆ? 4. ಇಲ್ಲೆಷ್ಟಿದೆ? 4. ಆಯ್ತಲ್ಲ ಸಮೀಕರಣ. ಬಾಣದ ಗುರುತಿನ ಎರಡೂ ಬದಿಯಲ್ಲಿರುವಂತಹ ಪ್ರತಿ ಧಾತುವಿನ ಪರಮಾಣುಗಳು ಆಟಮ್ ಸಂಖ್ಯೆ ಒಂದೇ ಆಗಿರೋದ್ರಿಂದ ಸಮೀಕರಣ ಸರಿದೂಗಿದೆ. ಸರಿದೂಗಿರುವಂತಹ ಸಮೀಕರಣವನ್ನ ನಾವೇನಂತ ಕರಿತೀವಿ? ಕಚ್ಚಾ ರಾಸಾಯನಿಕ ಸೂತ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಕಚ್ಚಾ ರಾಸಾಯನಿಕ ಸೂತ್ರ. ಸೊ ಪ್ರತಿ ಧಾತುಗಳು ಜಿಂಕ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಒಂದ್ರಲ್ಲೇ ಇದೆ. ಜಿಂಕ್ 1, 1. ಹೈಡ್ರೋಜನ್ 2, 2. ಸಲ್ಫರ್ 1, 1.
ಆಕ್ಸಿಜನ್ 4 4. ಆದ್ರಿಂದ ಈ ಸತು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ಸೇರಿದಾಗ ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಆಗುತ್ತೆ. ಈ ಫಾರ್ಮುಲಾ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಗಳಿದ್ರೆ ಕೇಳಿ ತಿಳ್ಕೊಬಹುದು. ಇಲ್ಲಿಗೆ ಇವತ್ತಿನ ವಿಜ್ಞಾನದ ವಿಭಾಗದ ತರಗತಿಯನ್ನ ಮುಗಿಸುವಂತಹ ಸಮಯವಾಗಿದೆ. ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ವಿಷಯಗಳ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಗೆ ನಾವು ರಾಸಾಯನಿಕ ಸಮೀಕರಣವನ್ನ ಮಾಡ್ತಾ ಹೋಗಬಹುದು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಇಷ್ಟೊತ್ತು ನಿಮ್ಮ ಒಟ್ಟಿಗೆ ಇದ್ದಿದ್ದು ನಾನು ಅಶ್ವಿತಾ ಮಲ್ನಾಡ್. ಜೈ ವಿದ್ಯಾಶಕ್ತಿ, ಜೈ ಕರ್ನಾಟಕ, ಜೈ ಹಿಂದ್. ನಮಸ್ಕಾರ.